ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೋಡ್ದ, ನಾನು ಹೇಳಿಲ್ವಾ ಪುಟ್ಟಕ್ಕನ್ ಮೇ ಸೂಟ ಅಂತ. ನೀನಾ? ಮಿಸ್, ನಿಮ್ ನೆಂಟರಿಷ್ಟೆಲ್ಲ ಇಲ್ಲೇ ಅವ್ರೆ. ಇವಳಿದ್ದಾಳೆ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಶ್ರೀ. ಕಳೆ, ನಮಸ್ಕಾರ. ಚೆನ್ನಾಗಿದೆಯಾ? ಓ, ಗೋಪಾಲ್ ಅವರು ನಮಸ್ಕಾರ. ಅಣ್ಣ, ದುಡ್ಡು? ಅಯ್ಯೋ, ನೀವ್ಯಾಕೆ ನನ್ನನ್ನು ಅಣ್ಣ ಅಂತೀರಾ? ದೊಡ್ಡವ್ರು ನೀವು, ಅಣ್ಣ ಅನ್ನಲೇಬೇಕಲ್ವೇ? ರಾಜೇಶ್ವರಿ ಮೇಡಮ್, ದುಡ್ಡು ಅದು. ಓ, ದುಡ್ಡು ಇವರೇ ಕೊಡ್ತಾರಾ? ನೋಡಿದ್ರ ಮಿಸ್ಸು, ದೊರೆ ಎಂತ ಪಿಲನ್ ಮಾಡೋನೆ. ದುಡ್ಡು ತಂದಿದ್ದೀರಲ್ವಾ ಮೇಡಮ್? ಏ, ದೊಡ್ಡ ಮನ್ಸರು ದುಡ್ಡು ಇಲ್ಲ ಐತಾರ? ದುಡ್ಡು ಐತೆ, ಅದು ತಂದಿದ್ದೀರಾ ಮೇಡಮ್? ಹಾಗಾದ್ರೆ ನಿಮ್ಮ ಕೈಯಾರ ಕೊಟ್ಬಿಡಿ ಮೇಡಮ್. ಶ್ರೀ, ಇವಳ ಹತ್ರ ದುಡ್ಡು ತಗೊಳಕ್ ನಂಗೆ ಇಷ್ಟ ಇಲ್ಲ. 16 ಲಕ್ಷ ಯಾಕೆ ಬೇಡ ಅಂತೀರಾ? ಸುಮ್ಕೆ ತಕೊಳ್ಳಿ. ನೋಡ್ರಪ್ಪ, ನಮ್ಮ ಪಕ್ಷದ ಗೌರವಾನ್ವಿತ ಮಹಿಳಾ ಸದಸ್ಯೆ ಶ್ರೀಮತಿ ರಾಜೇಶ್ವರಿ ಅವರು ಈ ಊಟದ ಖರ್ಚನ್ನೆಲ್ಲನೂ ಕೊಡ್ತಾ ಇದ್ದಾರೆ. ಬಾರ್ಲೆ ಕಡೆ. ಅಮ್ಮ ಮಗಳು ಇಬ್ರು ಚಂದಾಗೆ ಪ್ಲಾನ್ ಮಾಡಿದ್ದೀರಾ. ಒಳ್ಳೆಯವ್ರೇನು ಪ್ಲಾನ್ ಮಾಡೋದು ಬೇಕಾಗಿಲ್ಲ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ. ರಾಶಿ ದುಡ್ಡು ಬೇರೆಯವ್ರಿಗೆ ಕೊಡ್ಬೇಕು ರಾಶಿ. ಸುಮ್ಕಿರು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ನೀನು ಜಗ್ಗದೆಯೇ ಕುಗ್ಗದೆಯೇ ನೀ ಹಿಗ್ಗಿ ನಡೆ ಮುಂದೆ ನಡೆ ಮುಂದೆ. ಊಟಕ್ಕೆ ನಮ್ಮೆಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕ್ಯಾವ. 100 ಕಾಲು ಚೆನ್ನಾಗಿರ್ಬೇಕು. ಅಣ್ಣ, ನಮ್ಮ ಸಾಹೇಬ್ರು ಬಂದ್ ಸೇರ್ತಾನೆ. ಸರಿ ಶ್ರೀ, ಹೊರಡೋಣವಾ? ಆ ಮಿಸ್, ಹೊರಡುಮ. ಅಲ್ಲ, ಕೊನೆದಾಗ ಏನೋ ಪಂಚ್ ಹೊಡಿತೀರ ಅನ್ಕೊಂಡಿದ್ದೆ, ಇಲ್ವಾ? ಇಷ್ಟು ಜನರಿಗೆ ಊಟ ಹಾಕ್ಸಿದ ಪುಣ್ಯದಲ್ಲಿ ಇವಳಿಗೆ ಮತ್ತೆ ಇವಳ ಮನೆಯವ್ರಿಗೂ ಭಾಗ ಸಿಕ್ತು ಅಂತ ಖುಷಿ ಪಡ್ಲಿ. ಆದ್ರೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಅವ್ವ ಅನ್ನೋದು ಮರಿದೇ ಇತ್ತು. ಇದು ಮಿಸ್ ಪಂಚ್ ಅಂದ್ರೆ. ಬನ್ನಿ ಹೊರಡುಮ, ಬರೋಣ.
ಬಾ ಹೋಗವ. ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ನನಗೆ ಅಂದ್ರು. ಚಂದ್ರು 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 ಇದ್ಯಾಕವ ಹಿಂಗ್ ಹೋಗ್ತಿದ್ಯಾ? ಚಂದ್ರು ಇರ್ಲಿ. ನೀನ್ ಈ ದಾಟಿಲ್ ಕೂಗಿದ್ರೆ ಏನೋ ಕಿರಿಕಿಸಿಯ ಅಂದ್ಕೊಂಡು ಅಣ್ಣಯ್ಯ ರೂಮಿಂದ ಹೊರಕ್ಕೆ ಬರಕಿಲ್ಲ. ಈಸಿಯಾಗಿ ಗೊತ್ತಿಲ್ಲದೆ ತಮಾಷೆ ಮಾಡಬೇಡ. ಏನಮ್ಮ? ಏನಲ್ಲ ಚಂದ್ರು, ನೀನ್ ಹಳೆ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡು ಕೋಣೆಯಾಗೆ ಮಲ್ಕೊಂಡಿದ್ಯಾ? ಅಲ್ಲಿ ನೀನ್ ಹೆಂಡ್ರು ಏನ್ ಮಾಡಕೊಂಡವಳ ಗೊತ್ತಾ ನಿಂಗೆ? ಇನ್ಬೇಕು ನಾನು ಯಾಕೆ ಅವಳು ನನ್ನ ನಿನ್ನ ಹೆಂಡ್ರು ಅಂತ ಕರೀರಿ? ಆ ಬಂಗಾರಮ್ಮನ ಮಗಳವಳಲ್ಲ, ಅವಳು 2ನೇ ಮದುವೆಗೆ ತಯಾರಾಗ್ಬಿಟ್ಟವಳೆ. ಏನಮ್ಮ ಹೇಳ್ತಿದ್ಯಾ? ನಾನು ಹೇಳ್ತಿರೋದಲ್ಲ, ಇನ್ ಸ್ವಲ್ಪ ದಿನಾಗೆ ಈ ವಿಷಯ ಇಡೀ ಊರಿಗೆ ಗೊತ್ತಾಯ್ತದೆ, ನೋಡ್ತಾ ಇರು. 2ನೇ ಮದ್ವೆನಾ? ನಿಂಗೆ ಯಾರವ ಹೇಳಿದ್ರು? ಅವ್ರ ಮನೆಗೆ ಬ್ರೋಕರ್ ಹೋಗವ್ನೆ, ಗಂಡು ನೋಡಕ್ ಶುರು ಮಾಡವ್ರೆ ಕಣ್ಲಾ. ಇಲ್ಲಮ್ಮ, ನೀನು ತಪ್ಪು ತಿಳ್ಕೊಂಡಿದ್ಯಾ? ಇದ್ರಲ್ಲಿ ತೆಪ್ ತಿಳ್ಕೊಳ್ಳೋಂಥದ್ದು ಏನ್ಲ ಐತೆ? ಬ್ರೋಕರು ಕಂಟಿಗೆ ಹುಡುಗಿನ ತೋರ್ಸಕ್ ಹೋಗಿರ್ಬೋದು. ಅದು ಹಂಗಲ್ಲ ಕಡೆ. ಈಗ ನಮ್ಮ ಸಂಬಂಧ ಮುರಿದು ಬಿತ್ತಲ್ಲ, ಅವಳು ಉದ್ದೇಶ ನಮ್ಮ ಹೊಟ್ಟೆ ಉರ್ಸೋದು. ಅದಕ್ಕೆ ಅವ್ರನ್ನ ಕರ್ಸಿರ್ತಾಳೆ. ಇಲ್ಲವ್ವ, ನಂಗೆ ಯಾಕೋ ಕಂಟಿಗೆ ಹುಡುಗಿನ ನೋಡ್ತವ್ರೆ ಅಂತ ಅನ್ನಿಸ್ತೈತೆ. ಇಲ್ಲ, ಗಂಟೆಗೆ ಹುಡುಗಿನ ಹುಡುಕ್ತಾ ಇಲ್ಲ. ಅದೆಂಗಣ್ಣಯ್ಯ ಹೇಳ್ತೀಯಾ? ನನಗೆ ಗೊತ್ತು ಪಲ್ಲವಿ, ಅವನಿಗೆ ಹುಡುಗಿನ ಹುಡುಕ್ತಿಲ್ಲ, ಅವನೇ ಹುಡುಕೊಂಡಿದ್ದಾನೆ. ಯಾರು? ಈಗ ಅದು ಮುಖ್ಯವಾ? ಅವ್ನು ಪಾಟ್ ಕಟ್ಕೊಂಡು ನಮ್ಗೇನಾಗಬೇಕಾಗದೆ? ನೋಡ್ಲ ಚಂದ್ರು, ಈಗ ನೀನೇ ಹೇಳ್ದಿಯಲ್ಲ, ಹಂಗಾರೆ ಬ್ರೋಕರ್ ಬಂದಿರೋದು ಅವ್ಳಿಗೆ 2ನೇ ಮದುವೆ ಮಾಡ್ಸಕ್ಕೆಯಾ? ನಾವು ಕೈಲಾಗ್ದಿದ್ದವ್ರಕ್ಕೆ ಸುಮ್ಕೆ ಕುಂತಿದೀವಿ ಕಣ್ಲ. ನಾನು ಹೆಣ್ಣಿನ ಕಡೆಯವ್ರನ್ನ ಕರೆಸ್ತೀನಿ. ಅಮ್ಮ, ಅವಸರ ಬೇಡ, ಕೋರ್ಟ್ ಮೆಟ್ಲು ಹತ್ತಿದ್ದೀವಿ. ಏನೇ ಇದ್ರು ಆಮೇಲೆ ಮಾತಾಡೋಣ. ಕೋರ್ಟ್ ಗಿರ್ಟು ಅದ್ರ ಪಾಡ್ಗದ್ ನಡೀತದೆ ಕಣ್ಲ. ನೀನು ನಾನು ಹೇಳೋದ್ ಮಾತನ್ನ ಕೇಳಿಸ್ಕೊ. ಅಡ್ಬಾಯ್ ಹಾಕ್ಬೇಡ ಆಟಯ್ಯ. ನೀನು ಕಷ್ಟಪಟ್ಟಿದ್ದ ದುಡ್ಡು ಎಲ್ಲೂ ಹೋಗಿಲ್ಲ ಅವ. ಅಣ್ಣನಿಂದೆ ಆಗದೆ ಇರೋ ಕೆಲಸ ಏನೈತೆ ಹೇಳಿ ಅವ್ವ? ಹೌದವ್ವ. ಅಲ್ಲ, 500 ಜನದ ಊಟ ಯಾರು ತಕೊಂಡ್ರು? ಅನ್ನ ಹಾಳಾಗ್ಲಿಲ್ಲ ತಾನೆ? ಯಾಕಂದ್ರೆ ನಾನು ಮಾಡಿದ ಅಡುಗೆ ಯಾವತ್ತೂ ವ್ಯರ್ಥ ಆಗಿಲ್ಲ. ಇದುವೇ ವ್ಯರ್ಥ ಆಗಿಲ್ಲವ. ಎಲ್ರೂ ಹೊಟ್ಟೆ ತುಂಬ ತಿಂದು ಮನ್ಸರಿ ನಿಮ್ಗೆ ಆರೈಸ್ಬಿಟ್ಟೆ ಹೋದ್ರು. ಬೇಕಾದ್ರೆ ಕೇಳಿ ನಿಮ್ಮ ಮಗಳನ್ನ. ಹೌದವ್ವ. ಇವತ್ತಿನ ಊಟದ ಖರ್ಚನ್ನ ನಮ್ಮ ರಾಜೇಶ್ವರಿ ಅವರು ಭರಿಸ್ತಾ ಇದ್ದಾರೆ. ಇದು ರಾಜವ್ವ ಕೊಟ್ಟಿದ್ದ ದುಡ್ಡೇ? ನಿಜವಾಗ್ಲೂ ನಾಕ? ಹ್ಞೂ ಕಣೆ, ನಾನೇ ನನ್ನ ಕೈಯಾರೆ ತಗೊಂಡಲ್ಲ. ಅಕ್ಕ, ನಾನು ನಿನ್ಗೆ ಹೇಳಲಿಲ್ವಾ ಯಾಕೋ ಡೌಟ್ ಹೊಡಿತಿದೆ ಅಂತ? ಶ್ರೀ ನಾವು ಅಂದ್ಕೊಂಡಿರೋಷ್ಟು ಮಾಮೂಲಿ ಮನುಷ್ಯ ಅಲ್ವೇ ಅಲ್ಲ. ಆದ್ರೂ ರಾಜವಂತವ ನೀವು ಈ ದುಡ್ಡು ತಗೋಬಾರ್ದಾಗಿತ್ತು. ಅವ್ರ ದುಡ್ಡು ನಮ್ಗೆ ಯಾಕೆ? ಪಾಪ. ಪಾಪನ ಅವೋ, ನಿಮ್ಮನ್ನ ಸ್ಥಿತಿಗೆ ತರಕ್ ನೋಡಿದ್ದೆ ಆವಮ್ಮ. ಏನಪ್ಪ ಹೇಳ್ತಿದ್ಯಾ ನೀನು? ಹೂವವ್ವ, ನಿಮ್ಗೆ ಆರ್ಡ್ರ್ ಕೊಟ್ಟು ಸ್ವಿಚ್ ಆಫ್ ಮಾಡ್ಕೊಂಡಿದ್ನಲ್ಲ,
ಅವನ್ನ ನಾವೇ ಹಿಡ್ದು ಬಾಯಿ ಬಿಡಿಸಿದೀವಿ. ಇರಿ ಕಾರಲ್ಲಿ ಅವನೇ ಕರ್ಕೊಬತ್ತೀವಿ. ನೆಲ್ಲ ಕರ್ಕೊಬರೋಣ ಬಾರ್ಲಾ. ಸದ್ಯ ಯಾವುದು ನನ್ನಿಂದ ಆಗಲಿಲ್ಲ. ಆಗಿದ್ದಿದ್ರೆ ನನ್ನೇ ಸಾಯಿಸ್ಬಿಟ್ಟಿರೋಳು. ಅಲ್ಲ ಅದು ಆಚೆಗೂ ಬತ್ತಲ್ಲ ಒಳಗೆ ಹೋಗ್ತಿಲ್ಲ. ಕಾಳೆ ಹೋಗಿ ಹೇಳ, ಅಕ್ಕಪಕ್ಕದ ಮನೆಯವರು ಅಭಿನಂದನೆ ಹೇಳಕ್ಕೆ ಬಂದ್ಬಿಟ್ಟಾರು. ಈ ಊಟ ವಿಷಕ್ಕಿಂತ ಅಪಾಯಕಾರಿ. ಸೌತಿಕಾಯಿ ಮಾಡಿದಾಗೆ ನನ್ನ ಹೊಟ್ಟೆ ಸೇರ್ಬಿಡ್ತು. ಇದಕ್ಕಿಂತ ಕೇಳಿ ನನ್ಗೆ ಇನ್ನೇನೈತೆ. ಎಲ್ಲ ಕಾರಣ ನೋಡು ನೋಡು ನೋಡು, ನನ್ನ ಹೆಸರು ನಾನು ಸುಮ್ಕಿರಕ್ಕಿಲ್ಲ ಅಟ್ಟೆಯ. ಏನು ದನಿ ಏಸ್ ಮಾತಾಡ್ತಿದ್ಯಾ? ನಿನ್ ಪ್ರಕಾರ ನಾನ್ ಮಾಡಿದೆ ತಪ್ಪು, ನಾನ್ ದಡ್ಡಿ ಅಂತನಾ? ನೋಡ್ರಾಜಿ, ಯಾವುದೇ ತೀರ್ಮಾನನೂ ಅವಸರದಾಗ ತಗೋಬಾರ್ದು. ಈಗ ನೋಡು, ಏಟೊಂದು ನಷ್ಟ ಆಗೈತೆ ನಮಗೆ. ಬೇಕಾಗಿತ್ತ ಇದು ನಮಗೆ? ಮಗು, ನಿನ್ನ ಅಕ್ಕನ ಮದುವೆ ಆಗಿ ತೀರ್ಮಾನ ತಗೊಂಡಿದ್ದು ಕೂಡ ಅವಸರದಾಗೆ ಅಲ್ವೇ? ಆದ್ರಿಂದ ಏನೆಲ್ಲ ನಷ್ಟ ಆಯ್ತು ಅಂತ ಹೇಳ್ತಿದ್ಯಾ? ಏಯ್, ಯಾಕಲ ನೀನು ನನ್ನ ಮೇಲೆ ಹೊಟ್ಟೆವ್ರಿ? ಯಾಕೆ ನಾನು ಮಾತಾಡ್ತಿದ್ಯಾ? ಯೋ, ನೀನು ಅವನ ಮ್ಯಾಕ್ ರೇಗಾಡ್ಬೇಡ. ಡೀಲರು 5 ಲಕ್ಷ ಕೇಳ್ತಾವನೆ. ಏನು ಹೇಳೋದು ಅವನಿಗೆ? 5 ಲಕ್ಷ 5 ಲಕ್ಷ ಕಣಮಿ. 5 ಲಕ್ಷ ನನ್ಗಾಗಿದ್ದ ಅವಮಾನಕ್ಕಿಂತ ನಿನ್ಗೆ 5 ಲಕ್ಷನೇ ಹೆಚ್ಚಾಗೋಯ್ತಾ? ನಾವೇ ಹೊಸಿ ಹುಷಾರಾಗಿರ್ಬೇಕಿತ್ತು ಕಣಕವು. ಈರುಭದ್ರಯ್ಯನೇ ಕಾಲ್ ಮಾಡಿದ್ರೆ ನಾವು ನಂಬೇಕಿತ್ತು. ಅವನ್ ಯಾವನ ಬಾಬಣ್ಣನ ಮಾತು ಕೇಳ್ಕೊಂಡು ಗಲೀಜು ತುಳಿಯೋಕೆ ಮುಂಚೆ ಯೋಚನೆ ಮಾಡಬೇಕು. ಒಣಗದ ಮೇಲೆ ನೀರು ಹುಡ್ಕೋದಲ್ಲ. ಏನು? ಏನಿಲ್ಲ ಬಿಡು. ವೀರಭದ್ರನೇ ಆಗ್ಲಿ ಬಾಬಣ್ಣನೇ ಆಗ್ಲಿ, ಅವಳ ಮುಂದೆ ಹೋಗಿದ್ದು ನನ್ನ ಮಾನ ಮರವಾದೇನೆ. ಏನಯ್ಯ ಸುಮ್ಕೆ ನಿಂತಿದ್ಯಾ? ಏನಾದ್ರು ಹೇಳೋ. ನಮ್ಮ ಜೀವನ ಯಾವಾಗಿಂದ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾ ಇವನಿ. ಯಾವಾಗಿಂದ ಹಿಂಗಾಯ್ತು ಅಂತ ನಾನು ಹೇಳ? ಅವಳ ಮೆಸ್ನ ಕಿತ್ಕೊಳಕಾಗ್ದೆ ಮನೆಗೆ ವಾಪಸ್ ಬಂದ್ವಲ್ಲ ಅವಾಗಿಂದ. ಬಾರ್ವ ಉಳಿಸ್ಕೊಳಕಾಗ್ದೆ ಬಂದ್ವಲ್ಲ ಅವಾಗಿಂದ. ಎಲ್ಲಾರು ತಿನ್ಬಿಟ್ಟು ಹೋಗುವಾಗ ಪುಟ್ಟಕ್ಕ ಪುಟ್ಟಕ್ಕ ಅಂತ ಹೇಳ್ಬಿಟ್ಟು ಹೋದ್ರಲ್ಲ, ನೋಡ್ದ ನಾನು ಹೇಳಿಲ್ವಾ ಪುಟ್ಟಕ್ಕನ್ ಮೇಲೆ ಸೂಟ ಅಂತ? ಅವಾಗ್ನಿಂದ ಇದೆಲ್ಲ ಆಗಿರೋದು ಅವರಿಂದ ಅಲ್ಲ, ಆ ಬಂಗಾರಮ್ಮನ ಮಗನಿಂದ. ಅವನೇ ಇದಕ್ಕೆಲ್ಲ ಕಾರಣ. ನೀನ್ ಕಳ್ಸಿದಲ್ಲ ಆರ್ಡ್ರ್ ಕೊಡಕ್ಕೆ, ಆ ನನ್ನ ಮಗ ಕೂಡ ಸಿಕ್ಕಾಕೊಂಡವನೇ. ಬಂಗಾರಮ್ಮನ ಮಗನ್ಗೆ ಯಾಕೆ ಇವ್ರಗಳ ಮೇಲೆ ಇಷ್ಟೊಂದು ಕಾಳಜಿ? ಅಮ್ಮ ಕ್ಷಮಿಸ್ಬಿಡಿ ಅಮ್ಮ, ದುಡ್ಡಿಗೆ ಆಸೆ ಬಿದ್ದು ಇಂಥ ಕೆಲಸ ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ದುಡ್ಡಿನ ಆಸೆಗೆ ನಮ್ ಜೀವನ ಜೊತೆ ಆಟಾಡ್ತೀನೋ? ಅಯೋಗ್ಯ. ಹೇಳಪ್ಪ, ಹೇಳ್ದಾಕಿ. ನಿನ್ನ ಮ್ಯಾಗೆ ನನಗೆ ಕೋಪ ಬರ್ತಾ ಇಲ್ಲ ಕಣಪ್ಪ. ಅನ್ನದ ವಿಷಯದಾಗೆ ಹಿಂಗೆ ನಡ್ಕೊಂಡ್ರೆ ನಿಂಗೆ ಒಳ್ಳೇದಾಯ್ತದ? ಇವನ್ನ ಮತ್ತೆ ಆ ರಾಜಿನ ಪೊಲೀಸಿಗೆ ಹಿಡ್ಕೊಡ್ಬೇಕು. ಅಯ್ಯಯ್ಯೋ ಬೇಡ್ರಮ್ಮ, ಹೆಂಡತಿ ಮಕ್ಕಳು ಇರೋನು, ತಪ್ಪು ಮಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಹೆಂಡತಿ ಮಕ್ಕಳು ಇರೋನು ಅಂತ್ಯಲ್ಲ, ನಿಮ್ಗೂ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಆ ಹೆಂಡತಿ ಮಕ್ಕಳು ಬೀದಿಗೆ ಬರಲ್ವೇನೋ? ದುಡ್ದು ನೀನ್ ಹೆಂಡತಿ ಮಕ್ಕಳನ್ನ ಕಾಪಾಡ್ಕೋ. ಹೀಗೆ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಬದುಕ್ಬೇಡ. ಲೈ ಹೋಗ್ಲಾ, ಅವ್ವ ಮತ್ತೆ ಸ್ನೇಹ ಅವರು ನಿಂಗೆ ಜೀವದ ಭಿಕ್ಷೆ ಹಾಕೋರೆ, ಹೋಗ್ಲಾ. ಅವ್ವ ನೀವು ಹುಷಾರಾಗಿರ್ಬೇಕು. ನಮ್ಮ ಸುತ್ತಮುತ್ತ ಇರೋರೇ ಯಾವಾಗಲೂ ನಮ್ಮ ವಿರುದ್ಧ ಸಂಚು ಮಾಡೋದು. ಸರಿಯವ್ವ, ನಾವು ಹೋಗ್ಬತ್ತೀವಿ.
ನಡಿಯವ. ಮಿಸ್ ಹೋಗಿ ಬರ್ತೀವಿ. ಶ್ರೀ, ಒಂದು ನಿಮಿಷ ಬನ್ನಿ. ಕೊನೆಗೂ ಅವನ ಮುಗ್ದಲ್ಲಿ ಸಮಾಧಾನ ಕಾಣಿಸ್ತು. ತಾನು ಶ್ರಮ ಪಟ್ಟರೆ ಮೋಸ ಆಗಲ್ಲ ಅನ್ನೋ ನಂಬಿಕೆ ಬಂತು. ಅಷ್ಟು ಸಾಕು. ಥ್ಯಾಂಕ್ಸ್ ಶ್ರೀ. ಅಷ್ಟು ಸಾಕು ಅಂತೇಳಿ ಅಷ್ಟಕ್ಕೆ ನೀವು ಸೀರಿಯಸ್ ಸಾಕಾಗಿತ್ತು. ಈ ಟ್ಯಾಂಕ್ಸ್ ಹಿಂಗ್ಸಲ ಯಾಕೆ ಮಿಸ್? ಇಲ್ಲ ಶ್ರೀ, ನೀವು ಮಾಡಿರೋ ಸಹಾಯ ಚಿಕ್ಕದಲ್ಲ. ಸೀರಿಯಸ್ಲಿ ಈ ಸಲ ನನಗೆ ಎಷ್ಟು ಭಯ ಆಗಿದ್ದು ಗೊತ್ತಾ, ಎಲ್ಲೆಲ್ಲ ವೇಸ್ಟ್ ಆಗಿಬಿಡುತ್ತೋ ಅಂತ. ಒಳ್ಳೆಯವ್ರು ಯಾವ್ದಿದ್ರು ಒಳ್ಳೇದೇ ಆಗ್ತದೆ ಮಿಸ್. ಅದು ನಿಮ್ಮಂಥವ್ರು ಒಳ್ಳೆಯವ್ರ ಜೊತೆಲಿದ್ದಾಗ ಮಾತ್ರ. ಆ ರಾಜಿ ಅಂತವ್ರು ಯಾವ ಒಳ್ಳೆಯವ್ರ ಜೊತೆ ಇದ್ರು ಯಾರಿಗೂ ಒಳ್ಳೇದಾಗಲ್ಲ. ಅದು ಸರಿನೇ, ಆದ್ರೆ ನನ್ನ ಆಟನೆಲ್ಲ ಒಳ್ಳೆನಲ್ಲ ಮಿಸ್. ಕರೆಕ್ಟ್, ನನಗೂ ಅದೇ ಡೌಟು. ಇದೇನು ಮಿಸ್ಸು, ಸುಮ್ಕೆ ಒಂದು ಮಾತುಗಂದ್ರೆ ಸೂಜಿ ತಗೊಂಡು ಟಪ್ಪಂತ ಹುಚ್ಚೇ ಬಿಟ್ರಲ್ಲ. ಸುಮಾಗೆ ನಿಮ್ಮ ಮೇಲೆ ಸಂಶಯ ಇದೆ, ಅದು ಗೊತ್ತಾ ನಿಮಗೆ? ಸುಮಾಗ ಏನಂತ? ನೀವು ದೊರೆ ಇಬ್ರು ಪಾರ್ಟ್ನರ್ಸ್ ಅಂತ. ಅಯ್ಯೋ ಶಿವನೇ, ಇದೆಂತ ಅಪವಾದ? ಅವಯ್ಯ ಹೆಂಗವನೇ ಎಲ್ಲವನ ನಂಗೇನು ಗೊತ್ತೇ ಇಲ್ಲ ಮಿಸ್ಸು. ನಾನು ನಿಮ್ಮ ಮಾತನ್ನ ನಂಬ್ತೀನಿ, ಆದರೆ ಪ್ರತಿ ಸಲನೂ ನಮ್ಗೆ ತೊಂದರೆ ಇದ್ದಾಗ ಆ ದೊರೆ ನಿಮ್ಮ ಮೂಲಕ ಸಹಾಯ ಮಾಡಿದ್ದಾನೆ. ಆದರೂ ನೀವನ್ನ ಒಂದ್ಸಲನೂ ನೋಡಿಲ್ಲ ಅಂದರೆ ಅದನ್ನ ಹೇಗೆ ನಂಬೋದು ಶ್ರೀ? ನಾನೇನು ಮಾಡಲಿ, ಆ ವಯನಿಂದ ನಂಗೆ ಕೆಟ್ಟ ಹೆಸರು. ನೀವು ಮನ್ಸು ಮಾಡಿದ್ರೆ ದೊರೆನ ಇಂಥ ಜಾಗಕ್ಕೆ ಬಾ ಅಂತ ಹೇಳಿ ರೆಡ್ ಹ್ಯಾಂಡಾಗಿ ಹಿಡಿಬೋದು. ಹೌದು, ನಮಗೆ ಪ್ರಾಬ್ಲಮ್ ಇದ್ದಾಗೆಲ್ಲ ಅವ್ನು ಬರ್ತಾನಲ್ವಾ, ಒಂದು ಪ್ರಾಬ್ಲಮ್ನ ನಾವೇ ಸೃಷ್ಟಿ ಮಾಡಿ ಅವನ್ನ ಕರೆಸಿದ್ರೆ ಹೇಗೆ? ಯಪ್ಪೋ, ಕಲೆಕ್ಟರ್ ಸಾನೆ ಬುದ್ಧಿವಂತನೆಯಾ? ಈ ದೃಷ್ಟಿಲಿ ನಾನುವೇ ಯೋಚನೆ ಮಾಡಿಲ್ವಲ್ಲ. ನೀವು ದೊರೆಗೆ ಹೇಳಿ, ಸ್ನೇಹಾಗೆ ಇಂತಿಂಥದ್ದೇನೋ ಪ್ರಾಬ್ಲಮ್ ಇದೆ, ಇಂತಿಂಥ ಜಾಗಕ್ಕೆ ಬಾ ಅಂತ. ಅವನೇನು ಮಾಡ್ತಾನಂತ ನೋಡೋಣ. ಮಿಸ್ಸು, ಅವ್ನು ಚಾನೆ ಕಿರಾತಕ, ಹಿಂಗೆಲ್ಲ ಹೇಳಿದ್ರೆ ನಂಬಕ್ಕಿಲ್ಲ. ನಮ್ಸೋ ಹಾಗೆ ಹೇಳಬೇಕು. ಏನು ಸುಳ್ಳು ಹೇಳೋದೆ? ನನಗೆ ಸುಳ್ಳು ಹೇಳೋದು ಆಗಕ್ಕಿಲ್ಲ ಮಿಸ್ಸು, ತೆಪ್ಪು ತೆಪ್ಪು. ಅತಿಯಾಗಿ ಆಡ್ಬೇಡಿ ಶ್ರೀ, ಒಳ್ಳೇದಕ್ಕೋಸ್ಕರ ಸುಳ್ಳು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಏನಂದ್ರೆ ಮಿಸ್ಸು, ಇನ್ನೊಂದು ಹೇಳಿ. ಒಳ್ಳೇದಕ್ಕೋಸ್ಕರ ಸುಳ್ಳು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂದೆ. ಹಂಗಂತೀರಾ? ಸರಿ, ಹಂಗಾದ್ರೆ ನೀವು ಹೇಳಿದ್ದನ್ನೇ ಮುಂದೊಂದು ದಿವಸ ನಾನು ಬಳಸ್ಕೊತೀನಿ. ಆದರೆ ಅವನ್ನ ಬರೋ ಹಾಗೆ ಮಾಡೋಕ್ಕೆ ಒಂದು ಒಳ್ಳೆ ಪ್ರಾಬ್ಲಮ್ನ ಸೃಷ್ಟಿ ಮಾಡಬೇಕು. ಏನದು? ಬಿಡಿ, ನಾನು ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ, ಆಯ್ತಾ? ಸರಿ, ನಿಮ್ಮ ನಂಬರ್ ಕೊಡಿ. ನಿಮ್ಮ ಹತ್ರ ಮಾತಾಡಬೇಕು ಅಂದ್ಕೊಂಡಾಗೆಲ್ಲ ನೀವು ಬರೋವರೆಗೂ ಕಾಯೋದೇ ಆಗೋಯ್ತು. ಇಲ್ಲಾಂದರೆ ಆ ಸಿದ್ದೇಶ್ಗೆ ಹೇಳಿ ಫೋನ್ ಮಾಡಿಸ್ಬೇಕು. ನಿಮ್ಮ ಹತ್ರ ಯಾವುದು ಪರ್ಮನೆಂಟ್ ನಂಬರ್ ಇಲ್ಲ ಅಂತ ಸಿದ್ದೇಶ್ ಹೇಳಿದ್ರು, ಇನ್ನೂ ತಗೊಂಡಿಲ್ವಾ? ಇಲ್ಲ ಇಲ್ಲ, ತಗೊಂಡಿವ್ನಿ. ಮತ್ತೆ ನಂಗೆ ಯಾಕೆ ಕೊಟ್ಟಿಲ್ಲ? ಸಮಾಜ ಏನು? ಒಬ್ಬ ಹುಡುಗನೇ ಹುಡುಗಿಗೆ ನಂಬರ್ ಕೊಡೋದು ತೆಪ್ಪಾಯ್ತದ ಅಂತ ಹೇಳಿಲ್ಲ ಆಟೆಯ. ಒಳ್ಳೆ ಹುಡುಗ ನೀವು. ಆ್ಯಕ್ಚುಲಿ ಏನು ಗೊತ್ತಾ, ನಾನು ನನ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮು ಒಬ್ಬ ಹುಡುಗನ ನಂಬರ್ ಕೇಳ್ತಿರೋದು. ನಿಮ್ಮ ನಂಬರ್ ಕೊಡಿ. ಕೊಡಿ, ನಾನು ಯಾಕೆ ಕೊಡ್ತೀನಿ? ಹಳೆ ನಂಬರ್ ಏನೋ ಕೊಟ್ಬಿಟ್ರೆ ಅದನ್ನ ದೊರೆ ಅಂತ ಸೇವ್ ಮಾಡ್ಕೊಬಿಟ್ಟವಳೆ. ಹೊಸ ನಂಬರ್ ತಗೊಂಡಿದ್ದು ಒಳ್ಳೇದೇ ಆಯ್ತು. ಇದೇನ್ ಶ್ರೀ, ಬರೀ ನಂಬರ್ ಮಾತ್ರ ಟೈಪ್ ಮಾಡಿದ್ದೀರಲ್ಲ, ಹೆಸರನ್ನು ಸೇವ್ ಮಾಡಿ. ಅಷ್ಟು ಗೊತ್ತಿದ್ರೆ ನಾನೇ ಓದಾಡ್ತಾ ಇದ್ದೆ. ಅದು ನೀವೇ ಮಾಡೋ ನನ್ನ ಹೆಸರನ್ನ ಏನ್ ಬೇಕಾದ್ರೆ ಸೇವ್ ಮಾಡ್ಕೋಬಹುದು. ನಾನೇ ಮಾಡಿದ್ರೆ ಬರೀ ಶ್ರೀ ಅಂತ ಮಾಡ್ಬಿಟ್ಬಿಡ್ತೀನಿ, ಅದಕ್ಕೆ ಹಂಗೆ ಬಿಟ್ಟಿನಿ. ನಾನು ಏನೇನೋ ಸೇವ್ ಮಾಡ್ಕೊಳ್ಳಲ್ಲ, ಶ್ರೀ ಅಂತಾನೆ ಮಾಡ್ಕೋತೀನಿ. ಮುಂದೆ ಅದು ಬದಲಾಗ್ತದೆ ಕಣಮ್ಮಿ. ಸರಿ ಶ್ರೀ, ನಾನು ಕಾಲ್ ಮಾಡ್ತೀನಿ.